ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಧರ್ಮಸ್ಥಳ ಶೋಧ ಕಾರ್ಯದ ವೇಳೆಯಲ್ಲಿ ಗೊಂದಲ. ಎಸಿ ಸ್ಟೆಲ್ಲಾ ವರ್ಗೀಸ್ ನಡೆಗೆ ಎಸ್ಐಟಿ ಅಸಮಾಧಾನ. ಬಹುಚರ್ಚಿತ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿರುವಂತಹ ಶೋಧ ಕಾರ್ಯ ಪ್ರಕರಣದಲ್ಲಿ ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಹಾಗೂ ವಿಶೇಷ ತನಿಖಾ ತಂಡ ಈ ನಡುವೆ ಗೊಂದಲ ಮತ್ತೊಮ್ಮೆ ಬೆಳಕಿಗೆ ಬಂದಿದೆ. ನಿನ್ನೆ ಶೋಧ ಕಾರ್ಯಕ್ಕಾಗಿ ನಿಗದಿಪಡಿಸಿದ 11ನೇ ಪಾಯಿಂಟ್ ಅನ್ನು ಬಿಟ್ಟು ಪುತ್ತೂರು ಉಪವಿಭಾಗದ ಎಸಿ ಸ್ಟೆಲ್ಲಾ ವರ್ಗೀಸ್ ಹೊಸ ಸ್ಥಳದಲ್ಲಿ ಮಹಜರು ನಡೆಸೋದಕ್ಕೆ ಸೂಚನೆ ಕೊಟ್ಟಂತಹ ಕಾರಣಕ್ಕಾಗಿ ಎಸ್ಐಟಿ ಇದೀಗ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಹೊಸ ಸ್ಥಳದಲ್ಲಿ ಭೂಮಿಯ ಮೇಲ್ಮೈಯಲ್ಲೇ ಒಬ್ಬ ಪುರುಷನ ಸಂಪೂರ್ಣ ಅಸ್ಥಿಪಂಜರ ಪತ್ತೆಯಾಗಿದೆ. ಫಾರೆನ್ಸಿಕ್ಸ್ ತಂಡದ ಪ್ರಾಥಮಿಕ ಅಂದಾಜಿನ ಪ್ರಕಾರವಾಗಿ ಮೃತ ವ್ಯಕ್ತಿ 1.5 ವರ್ಷಗಳ ಹಿಂದೆ ಸಾವನ್ನಪ್ಪಿರಬಹುದು. ಅಸ್ಥಿಪಂಜರದ ಜೊತೆಗೆ ಪುರುಷನ ಉಡುಪು ಹಾಗೆ ಹಗ್ಗ ಕೂಡ ಪತ್ತೆಯಾಗಿದೆ. ಇದು ಆತ್ಮಹತ್ಯೆ ಅಂತೇಳಿ ಶಂಕೆ ಕೂಡ ವ್ಯಕ್ತವಾಗಿರುವಂಥದ್ದು. ಈ ಸಂಬಂಧ ಎಸ್ಐಟಿ ಇದು ಧರ್ಮಸ್ಥಳ ಪೊಲೀಸ್ ಇಲಾಖೆ ವ್ಯಾಪ್ತಿಗೆ ಸೇರಿದಂಥ ಅನಾಮಿಕ ಸಾವು ಅಂತೇಳಿ UDR ಪ್ರಕರಣ ದಾಖಲಾಗಿದ್ದು ಕಾರ್ಯಾಚರಣೆ ನಿಯಮದ ಅಡಿಯಲ್ಲಿ ಬರೋದಿಲ್ಲ ಅಂತ ಹೇಳಿ ವಾದ ಮಂಡಿಸಿದೆ. ಭೂಮಿಯ ಮೇಲ್ಭಾಗದಲ್ಲೇ ಪತ್ತೆಯಾಗಿರುವಂಥ ಅಸ್ಥಿಪಂಜರವನ್ನ ಸ್ಥಳೀಯ ಪೊಲೀಸ್ ಠಾಣೆಯೇ ಕಾನೂನು ಪ್ರಕಾರ ನಿರ್ವಹಿಸಬೇಕಾಗಿತ್ತು. ಮೃತನ ಗುರುತು ಹಾಗೂ ಸಾವಿನ ಕಾರಣವನ್ನ ಪತ್ತೆ ಹಚ್ಚಿ ಅಗತ್ಯ ಕಾನೂನು ಕ್ರಮಗಳನ್ನು ಕೈಗೊಳ್ಳುವಂತಹ ಜವಾಬ್ದಾರಿ ಧರ್ಮಸ್ಥಳ ಪೊಲೀಸ್ ಠಾಣೆಯದ್ದಾಗಿದೆ. ಆದರೆ ಅನಾಮಿಕ ದೂರುದಾರ ಈ ಸ್ಥಳದಲ್ಲಿ ತೋರಿಸಿದ್ರಿಂದಾಗಿ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರ ಸೂಚನೆಯ ಮೇರೆಗೆ ಮಹಜರು ನಡೆಸಲಾಯಿತು. ಈ ಕ್ರಮದ ವೇಳೆಯಲ್ಲಿ ಎಸ್ಐಟಿ ಹಾಗೆ ಎಸಿ ಸ್ಟೆಲ್ಲಾ ವರ್ಗೀಸ್ ನಡುವೆ ಕೆಲ ಗೊಂದಲವೂ ಕೂಡ ಕಾರಣ ಆಗಿತ್ತು. ಅಂತಿಮವಾಗಿ ಎಸಿ ಸ್ಟೆಲ್ಲಾ ವರ್ಗೀಸ್ ಸೂಚನೆಯಂತೆ ಅಸ್ಥಿಪಂಜರವನ್ನ ವಶಕ್ಕೆ ಪಡೆದು ಅಗತ್ಯ ದಾಖಲೆಗಳ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಲಾಯಿತು. ಅನಾಮಿಕ ದೂರುದಾರನ ಪ್ರಕಾರವಾಗಿ 1998ರಿಂದ 2014ರವರೆಗಿನ ಧರ್ಮಸ್ಥಳದ ಕಾಡಿನಲ್ಲಿ ಹೂತಿಟ್ಟಂತಹ ಶವಗಳ ಶೋಧ ಕಾರ್ಯ ನಡೆದಿರುವಂಥದ್ದು. ಆದರೆ 1.5 ವರ್ಷಗಳ ಹಿಂದೆ ಮೃತಪಟ್ಟ ಈ ಪುರುಷನ ದೇಹವು ಕೂಡ ಎಸ್ಐಟಿ ವಶಕ್ಕೆ ಬಂದಿದ್ದು ಅದರೊಂದಿಗೆ ಕೆಲ ಕೊಳೆತ ದೇಹ ಭಾಗಗಳು ಕೂಡ ಪತ್ತೆಯಾಗಿದೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಧರ್ಮಸ್ಥಳ ಪೊಲೀಸರು ಹಾಗೆ ಎಸ್ಐಟಿ ಮುಂದಿನ ಹಂತದ ತನಿಖೆಯನ್ನ ಮುಂದುವರಿಸ್ತಾ ಇದೆ. ಕೆಂಪು ಬಣ್ಣದ ಸೀರೆ ಪತ್ತೆಯಾಗಿದೆ. ಇನ್ನು ಧರ್ಮಸ್ಥಳದಲ್ಲಿ ಆಗಸ್ಟ್ 4ರಂದು ನಡೆದ 6ನೇ ದಿನದ ಶೋಧ ಕಾರ್ಯಾಚರಣೆಯು ಹಲವಾರು ರಹಸ್ಯ ಪತ್ತೆಗಳೊಂದಿಗೆ ಚರ್ಚೆಗೆ ಕಾರಣ ಆಗ್ತಾ ಇರುವಂಥದ್ದು. ಆತ್ಮಹತ್ಯೆಗೆ ಬಳಸಲಾಗಿದೆ ಅಂತ ಹೇಳಿ ಶಂಕಿಸಲಾಗಿರುವಂತಹ ಕೆಂಪು ಬಣ್ಣದ ಸೀರೆ ಒಂದು ಮರದಲ್ಲಿ ಪತ್ತೆಯಾಗಿದೆ. ಇದಲ್ಲದೆ ಮಣ್ಣಿನ ಒಳಗೆ ಹೂತು ಹಾಕಲಾಗಿದ್ದ ಗಂಡಸಿನ ಬಟ್ಟೆಗಳು ತುಂಡು ತುಂಡಾಗಿ ಪತ್ತೆಯಾಗಿರುವಂಥದ್ದು. ಇದೇ ವೇಳೆಯಲ್ಲಿ ಯಾವುದೇ ಹಾನಿಯಾಗದಂತಹ ಗಂಡಸಿನ ತಲೆಬುರುಡೆ ಹಾಗೆ ಸಂಪೂರ್ಣ ಬೆನ್ನುಮೂಳೆ ಪತ್ತೆಯಾಗಿದೆ. ಸ್ಥಳದಿಂದ ಒಟ್ಟು 140ಕ್ಕೂ ಹೆಚ್ಚು ಕಳೆಬರಹ ಅವಶೇಷಗಳು ಬಿಡಿಬಿಡಿಯಾಗಿ ಸಂಗ್ರಹ ಆಗಿದೆ. ಪತ್ತೆಯಾದ ಎಲ್ಲ ಮೂಳೆ ಭಾಗಗಳಿಗೆ ಉಪ್ಪನ್ನು ಹಾಕಿ ಶೇಖರಣೆ ಮಾಡಲಾಗಿದೆ. ನಂತರ ಅದನ್ನು ಮಣಿಪಾಲ್ KMC ಪ್ರಯೋಗಾಲಯಕ್ಕೆ ಪರೀಕ್ಷೆಗೆ ಅಂತ ಹೇಳಿ ಕಳಿಸಲಾಗಿದೆ. ಇನ್ನು ನಿನ್ನೆ ಪತ್ತೆಯಾದಂತಹ ಸ್ಥಳದಲ್ಲಿ ಪಾಯಿಂಟ್ ನಂಬರ್ 14 ಅಂತ ಹೇಳಿ ಗುರುತು ಮಾಡಲಾಗಿದೆ. ಇದೀಗ ಕಾರ್ಯಾಚರಣೆಗೆ ಎಸ್ಐಟಿ ಪಾಯಿಂಟ್ ನಂಬರ್ 11ರಿಂದ ಆರಂಭ ಮಾಡೋದಕ್ಕೆ ಯೋಜನೆಯನ್ನ ಹಾಕೊಂಡಿತ್ತು. ಕೊನೆಯ ಕ್ಷಣದಲ್ಲಿ ಸ್ಥಳ ಬದಲಾವಣೆ ಮಾಡೋದಕ್ಕೆ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಕುತೂಹಲ ಸೃಷ್ಟಿಯಾಗ್ತಾ ಇದೆ. ಶೋಧ ಕಾರ್ಯಾಚರಣೆಯ ಪ್ರತಿದಿನವೂ ಕೂಡ ಹೊಸ ರೀತಿಯಾದಂತಹ ಬೆಳವಣಿಗೆಗಳು ಹೊರಬರ್ತಾ ಇರೋದ್ರಿಂದಾಗಿ ಮುಂದಿನ ಹಂತದಲ್ಲಿ ಎಷ್ಟು ಪ್ರಮುಖ ಅಂಶಗಳು ಪತ್ತೆಯಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.